ಇನ್ನು ಮಳೆಯ ಅವಾಂತರಗಳ ಬಗ್ಗೆ ಸುದ್ದಿಯನ್ನು ನೋಡೋದಾದರೆ ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ನಿನ್ನೆ ಏನು ಉಂಟಾಗಿತ್ತು. ಈ ಪ್ರಕರಣದಲ್ಲಿ ಈಗ ಗುಡ್ಡ ಕುಸಿದು ಬಿದ್ದ ಜಾಗವನ್ನು ತೆರವು ಮಾಡ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ. ಮಳೆಯ ಮಧ್ಯೆ ವಿಪರೀತವಾಗಿ ಮತ್ತೆ ಮಳೆ ಶುರುವಾಗಿದೆ. ಬೆಳಗ್ಗೆಯಿಂದ 3 JCBಗಳಿಂದ ಮಣ್ಣು ಅಗೆಯುವ ಕಾರ್ಯ ನಡೀತಾ ಇದೆ. ಲಾರಿಗಳ ಮುಖಾಂತರ ಬೇರೆಡೆಗೆ ಮಣ್ಣನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ 4 ಶವವನ್ನು ಹೊರ ತೆಗೆದಿದ್ದಾರೆ NDRF ತಂಡದವರು. ಇನ್ನೂ ಒಂದು 10 ಜನ ಸಿಕ್ಕಾಕೊಂಡಿರ್ಬೋದು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಗೊತ್ತಿಲ್ಲ. ಈಗ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಒಂದು ಕಡೆ ಆ ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದಿರೋದು ನಿನ್ನೆ, ಅದನ್ನು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಇವಾಗ ಅಲ್ಲಿ ತೆರವು ಕಾರ್ಯಾಚರಣೆ. ಅಲ್ಲೇನು ಕಡಿಮೆ ಮಣ್ಣು, ಒಂದೊಂದು ಗುಡ್ಡನೇ ಪಲ್ಟಿಯಾಗಿ ಬಿದ್ದಿದೆ ಅಂತಂದರೆ ಟನ್ ಗಟ್ಟಲೆ ಮಣ್ಣು ಬಿದ್ದಿರುತ್ತೆ. ಅದನ್ನೆಲ್ಲ ತೆರವು ಮಾಡೋದಕ್ಕೆ ಟೈಮ್ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಳೆ ಕಾಟ ಕೊಡ್ತಾ ಇದೆ. ಹಾಗಾಗಿ ನಿಧಾನವಾಗಿ, ಮತ್ತೆ ಅಲ್ಲೇನಾದ್ರು ಯಾರಾದರೂ ಸಿಕ್ಕಾಕೊಂಡಿರ್ಬೋದು ಮಣ್ಣಲ್ಲಿ. ಹಾಗಾಗಿ ತುಂಬ ಜಾಗರೂಕತೆಯಿಂದ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಆ ರಸ್ತೆಯ ಆ ಕಡೆ ಈ ಕಡೆ ವೆಹಿಕಲ್ಸ್ಗಳು ನಿಂತಿದೆಯಲ್ಲ, ಅದು 5 ಕಿಲೋಮೀಟರ್ ನಿಂತಿದೆಯಂತೆ. ಈ ರೋಡ್ ಕ್ಲಿಯರ್ ಮಾಡದೇನೆ ಅವರು ಪಾಸ್ ಆಗೋಕ್ಕಾಗಲ್ಲ. ಹಾಗಾಗಿ ಈಗ ಮೊದಲಿಗೆ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಮಣ್ಣಿನ ಕೆಳಗಡೆ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ ಅಂತ ಕೂಡ ನೋಡ್ತಾ ಇದ್ದಾರೆ. ಒಟ್ಟು ಇಲ್ಲಿ ತನಕ ಒಂದು 4 ಶವವನ್ನು ಹೊರಗೆ ತೆಗೆದಿದ್ದಾರೆ. ಅದೇ ಆ ಟೀ ಅಂಗಡಿ ಮಾಲೀಕ, ಆತನ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ, ಮತ್ತು ಟ್ಯಾಂಕರ್ ಚಾಲಕನು ಕೂಡ ಆತನ ಮೃತಪಟ್ಟಿದ್ದಾನೆ. ಸದ್ಯಕ್ಕೆ ಈಗ ಇಷ್ಟು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮತ್ತು ಈಗ ಕೆಲವ್ರನ್ನ ಬೋಟ್ ಮುಖಾಂತರ ಸಾಗಿಸ್ತಾ ಇದ್ದಾರೆ ಆ ಕಡೆಗೆ. ಯಾಕೆಂದರೆ ರೋಡ್ ಬ್ಲಾಕ್ ಆಗಿದೆಯಲ್ಲ. ಹಾಗಾಗಿ ಆ ಗಂಗಾವಳಿ ನದಿಯಲ್ಲಿ ಈ ಥರ ರಬ್ಬರ್ ಬೋಟ್ ಮುಖಾಂತರ ಆ ತುದಿ ತಗೊಂಡೋಗಿ ಬಿಡ್ತಾ ಇರ್ತಕ್ಕಂಥದ್ದು ಅದು ಕೂಡ ಇವಾಗ ನಡೀತಾ ಇದೆ.